ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. BS6 ಸೆಮಿಸ್ಟರ್ NEP ಸಿಲೆಬಸ್ ಒಳಗೆ ನಿಮ್ಗೆ ಒಂದು ಟಾಪಿಕ್ ಅದ, ಯಾವುದಂದ್ರೆ ಎನ್ವೈರ್ಮೆಂಟಲ್ ಎಕನಾಮಿಕ್ಸ್, ಪರಿಸರ ಅರ್ಥಶಾಸ್ತ್ರ ಎಂಬುದನ್ನು ಟಾಪಿಕ್ ಅತ್ತ. ಆ ಟಾಪಿಕ್ ಒಳಗೆ DSC ಎಕನಾಮಿಕ್ಸ್ 16 ಇದನ್ನ ಪರಿವಿಡಿಯನ್ನು ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಬರ್ರಿ. ಅಧ್ಯಾಯ 1 ಪರಿವಿಡಿಯನ್ನು ನೋಡ್ಬರ್ರಿ ಕಂಪ್ಲೀಟ್ ಆಗಿ, ಸ್ಕಿಪ್ ಮಾಡಬೇಡ್ರಿ. ಮಾಡ್ರೆ ನಿಮ್ಗೆ ಲಾಸು, ಯಾಕಂದ್ರೆ ನಾನು ಪರಿವಿಡಿಯನ್ನು ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ತೀನಿ. ಫಸ್ಟ್ ಒನ್ ಅಧ್ಯಾಯ 1 ಪರಿಸರ ಮತ್ತು ಪರಿಸರ ವಿಜ್ಞಾನ. ಫಸ್ಟ್ ಒನ್ ಪರಿಸರ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೋಡ್ಬೋದು. ಏನು ನೋಡ್ಬೋದ್ರಿ? ಈ ಪರಿಸರದ ಅರ್ಥಶಾಸ್ತ್ರ ಸ್ವರೂಪ ಮತ್ತು ವ್ಯಾಪ್ತಿ. ಸೆಕೆಂಡ್ ಒನ್ ಬಿ ಪರಿಸರದ ಅರ್ಥಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ನೋಡ್ಬೋದು. ಸಿ ಪರಿಸರ ಮತ್ತು ಆರ್ಥಿಕ ವ್ಯವಸ್ಥೆಯ ನಡುವಿನ ಸಂಬಂಧ, ಕೋರಿಲೇಷನ್ ನೋಡ್ಬೋದು. ಡಿ ಪರಿಸರ ಸಂಬಂಧಿಸಿದ ಕ್ವಾಸಿನಟ್ಸ್ನ ವಕ್ರರೇಖೆಯನ್ನು ನೋಡ್ಬೋದು. ಇ ಪರಿಸರ ಸಂಬಂಧಿ ಮತ್ತು ಒತ್ತಡ ನೋಡ್ಬೋದು. ಎಫ್ ಜನಸಂಖ್ಯೆ ಮತ್ತು ಪರಿಸರ ನೋಡ್ಬೋದು. ಜಿ ಬಡತನ ಮತ್ತು ಪರಿಸರ ನೋಡ್ಬೋದು. ಎಚ್ ಪರಿಸರ ವಿಜ್ಞಾನದ ಅರ್ಥ ಮತ್ತು ಅದರ ಮೂಲಾಂಶಗಳನ್ನು ನೋಡ್ಬೋದು. ಎಲ್ಲನ್ನು ನೋಡ್ಬೋದಾದ್ರೆ ಜೀವ ಸಂಬಂಧಿಸಿದ ನೋಡ್ಬೋದಾದ್ರೆ ಜೀವ ಸಂಬಂಧಿ ಮತ್ತು ಅಜೀವ ಸಂಯೋಜನ ಅಂಶಗಳನ್ನು ನೋಡ್ಬೋದು. ಅದೇ ರೀತಿ ಜೆ ಆಹಾರ ಜಲವಿಜ್ಞಾನ ಮತ್ತು ಇಂಗಾಲದ ಚಕ್ರಗಳನ್ನು ನೋಡ್ಬೋದು. ಕೆ ಪದಾರ್ಥ ಸಮತೋಲನ ತತ್ವಗಳನ್ನು ನೋಡೋದು. ಎಲ್ ಸುಸ್ಥಿರ ಅಭಿವೃದ್ಧಿಯ ಅರ್ಥ ಮತ್ತು ಅಧ್ಯಯ ಸಾಧನೆಯ ಕಾರ್ಯತಂತ್ರಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಳಬಹುದ್ರಿ. ಅದೇ ರೀತಿ ಎಂ ಅನ್ನು ನೋಡೋದಾದ್ರ ರಿಯು ಶೃಂಗಸಭೆಯನ್ನು ನೋಡುವುದು. ಎನ್ ಹಸಿರು ಲೆಕ್ಕಾಚಾರ ನೋಡ್ಬೋದು. ಓ ಸುಸ್ಥಿರ ಅಭಿವೃದ್ಧಿಗೆ ಧ್ಯೇಯಗಳಿಗೆ ಪ್ರವೇಶಗಳನ್ನು ನೋಡ್ಬೋದು. ತದನಂತರ ಅಧ್ಯಾಯ 2 ನೋಡೋದಾದ್ರ ಸ್ನೇಹಿತರೆ ನೈಸರ್ಗಿಕ ಸಂಪನ್ಮೂಲದ ಕೊರತೆ ಮತ್ತು ಅವುಗಳ ಅಧ್ಯಯನ ನೋಡಬಹುದು. ಎ ಪುನರುಜ್ಜೀವನಗೊಳಿಸಬಹುದಾದ ಮತ್ತು ಪುನಶ್ಚೇತನಗೊಳಿಸಲಾದ ಸಂಪನ್ಮೂಲಗಳ ಅರ್ಥ ಮತ್ತು ಲಕ್ಷಣಗಳನ್ನು ನೋಡಬಹುದು. ಬಿ ಪುನರುಜ್ಜೀವನಗೊಳಿಸಲಾಗದ ಸಂಪನ್ಮೂಲಗಳು ಮತ್ತು ಬರಿದಾಗುವಿಕೆಯ ಮತ್ತು ಮಿತಿಮೀರಿದ ಬಳಕೆಯ ಸಮಸ್ಯೆಗಳನ್ನು ನೋಡಬಹುದು ಸ್ನೇಹಿತರೆ. ಸಿ ಸಂಪನ್ಮೂಲಗಳ ಕೊರತೆ ಮತ್ತು ಆರ್ಥಿಕ ಬೆಳವಣಿಗೆ ಅಥವಾ ಪ್ರಗತಿಗೆ ಮಿತಿಗಳ ಮಾದರಿಯನ್ನು ನೋಡಬಹುದು. ಡಿ ಇಂಧನ ಮತ್ತು ಆರ್ಥಿಕ ಅಭಿವೃದ್ಧಿ. ಈ ಇಂಧನ ಸಂಪನ್ಮೂಲಗಳು ಮತ್ತು ಅವುಗಳ ಬೆಲೆ ನಿರ್ಧಾರ ನೋಡಬಹುದು. ಎಫ್ ಏನು ನೋಡಬಹುದಾದ್ರ ಪರ್ಯಾಯ ಇಂಧನ ಮೂಲಗಳನ್ನು ನೋಡಬಹುದು. ಜಿ ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ ನೋಡಬಹುದು. ನೆಕ್ಸ್ಟ್ ಒನ್ ಅಧ್ಯಾಯ 3 ಅಧ್ಯಾಯ 3ರಲ್ಲಿ ಪರಿಸರ ಮಾಲಿನ್ಯ ಎಂಬುದನ್ನು ನೋಡ್ಬೋದು. ಈ ಪರಿಸರ ಮಾಲಿನ್ಯ ಫಸ್ಟ್ ಒನ್ ಯಾವುದನ್ನ ಇಲ್ಲಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್. ಅದೇ ರೀತಿ ಎ ವಾಯುಮಾಲಿನ್ಯ, ಬಿ ಜಲಮಾಲಿನ್ಯ, ಸಿ ಮಣ್ಣು ಮಾಲಿನ್ಯ. ಈ BS6 ಸೆಮಿಸ್ಟರಲ್ಲಿ ನೀವು ಕಲಿಯುವಂಥ ಟಾಪಿಕ್ಕು. ಅದೇ ರೀತಿ ಡಿ ನೋಡ್ಬೋದಾರ ಡಿ ಒಳಗೆ ಶಬ್ದ ಮಾಲಿನ್ಯ, ಈ ತಾಪ ಮಾಲಿನ್ಯ. ಎಫ್ ಹವಾಮಾನ ಮಾಲಿನ್ಯ ಬದಲಾವಣೆ ಅಥವಾ ಭೂಮಂಡಲ ಕಾವೇರುವಿಕೆ ಎಂಬುದನ್ನು ಇಲ್ಲಿ ನಾವು ನೋಡ್ಕೋಬಹುದು. ಅದೇ ರೀತಿ ಜಿ ಹಸಿರುಮಣಿ ಪರಿಣಾಮ. ಎಚ್ ಓಜನ್ ಬರಿದಾಗುವಿಕೆ. ಐ ಇಂಗಾಲದ ಪಾದಮುದ್ರೆ. ಜೆ ಪರಿಸರ ಸಂಬಂಧಿ ಅಪಾಯಗಳು. ಜೆ ಬಳಗ ಮತ್ತು ಪಾಯಿಂಟ್ಗಳದಾವ. ಫಸ್ಟ್ ಒನ್ ನದಿಗಳು, ಪರಿಸರ ಸಂಬಂಧಿ ಅಪಾಯಗಳನ್ನು ಅದರ ಪಾಯಿಂಟ್ ಬರ್ತಾವೆ. ನದಿಗಳು, ಭೂಕುಸಿತ, ಪ್ರವಾಸಗಳು ಮತ್ತು ಬರಗಾಲ ಕ್ಷಾಮಗಳು. ಕೆ ಪರಿಸರ ಪರಿಮಾಣ ಮೌಲ್ಯಗಳ ನಿರ್ಣಯವನ್ನು ನೋಡಬಹುದು. ತದನಂತರ ಲಾಸ್ಟ್ ಒನ್ ಚಾಪ್ಟರ್ 4 ಪರಿಸರ ಸಂಬಂಧಿ ಕಾರ್ಯನೀತಿ ಮತ್ತು ನಿರ್ಬಂಧನೆಗಳನ್ನು ನೋಡಬಹುದು. ಎ ಭಾರತದಲ್ಲಿ ಪರಿಸರ ಸಮಸ್ಯೆಗಳ ಸ್ವರೂಪ. ಬಿ ಭಾರತದಲ್ಲಿ ಪರಿಸರ ನಿರ್ಬಂಧನಾ ವ್ಯವಸ್ಥೆಯನ್ನು ನೋಡ್ಬೋದು. ಅದೇ ರೀತಿ ಸಿ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ನೋಡ್ಬೋದು ಮತ್ತು ಅವುಗಳ ಕಾರ್ಯಗಳನ್ನು ನೋಡ್ಬೋದು.
ಡಿ ಪರಿಸರ ರಕ್ಷಣಾ ಕಾಯ್ದೆ 1986ರ ವಿಧಿಗಳನ್ನು ಅನ್ಬೋದು ಮತ್ತು ಅಂಶಗಳನ್ನು ಅನ್ಬೋದು. ಈ ಭಾರತದಲ್ಲಿ ಪರಿಸರ ಚಳವಳಿ ಚಿಪುಗು ಚಳವಳಿಯನ್ನು ನೋಡ್ಬೋದು. ಅದೇ ರೀತಿ ಎಫ್ ಪರಿಸರ ರಕ್ಷಣೆಯಲ್ಲಿ ನಾಗರಿಕ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಪಾತ್ರಗಳನ್ನು ನೋಡ್ಬೋದು. ಇಷ್ಟು BS6 ಸೆಮಿಸ್ಟರ್ನಲ್ಲಿರುವ ಸಿಲೆಬಸ್ ಆಗಿರ್ತದೆ. ಈ ನೋಟ್ಸನ್ನು ಬೇಕಾದ್ರೆ ನಿಮ್ಗೆ ಕಂಪ್ಲೀಟಾಗಿ ನೋಟ್ಸನ್ನು ಇದೆ. ಈ ನೋಟ್ಸ್ ಬೇಕಾದ್ರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ಜಾಯ್ನ್ ಆಗಿರಿ. ಈ ನೋಟ್ಸನ್ನು ನಿಮ್ಗೆ ಸಿಗ್ತದೆ. ಥ್ಯಾಂಕ್ ಯು.